ಓಕೆ ವೀಕ್ಷಕರೇ, ಒಂದು ಹೇಳಿದೆ ಇವತ್ತು ಒಂದು ವೈಕುಂಠ ಏಕಾದಶಿ. ಈಗ ನೇರವಾಗಿ ಪ್ರಯಾಗ್ರಾಜ್ ನಾವು ಇಲ್ಲಿಂದ ನೇರ ಪ್ರಸಾರದಲ್ಲಿ ತೋರಿಸಿದ್ವಿ. ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಹೋಗೋಣ. ಈಗ ಕುಂಭಮೇಳ ಪ್ರಯಾಗ್ರಾಜ್ ಮೊದಲು ಅಲಹಾಬಾದ್ ಅಂತಿತ್ತು. ಗಂಗೆಯ ತಟ ಅದು, ಗಂಗೆಯ ತಟ ಪ್ರಯಾಗ್ರಾಜ್. ಅಲಹಾಬಾದ್ ಅನ್ನ ಹೆಸರು ಚೇಂಜ್ ಮಾಡಿದ್ರು, ಅಲಹಾಬಾದ್ ಅಂತೇಳಿ. ಮೊಘಲ್ ಸಾಮ್ರಾಜ್ಯದ ಅವಧಿಯಲ್ಲಿ ಅಲಹಾಬಾದ್ ಆಗುತ್ತೆ ಅದು. ಈಗ ಅದು ಮತ್ತೊಮ್ಮೆ ಅದು ಪ್ರಯಾಗ್ರಾಜ್ ಆಗಿದೆ. ದಶಕದ ಮಹಾಕುಂಭಮೇಳಕ್ಕೆ 12 ವರ್ಷಕ್ಕೊಮ್ಮೆ ನಡೆಯುವಂತಹ ಕುಂಭಮೇಳ ಅಂದ್ರೆ ಆ ದಿನ, ಆ ಸಂದರ್ಭ, ಆ ನೀರಿಗೆ, ಆ ಪ್ರದೇಶಕ್ಕೆ ಒಂದು ದೊಡ್ಡ ಶಕ್ತಿ ಬರುತ್ತೆ ಅಂತ. ಸಾಧಾರಣವಾಗಿ ಹಿಂದೂ ಧರ್ಮದಲ್ಲಿ ಹೇಗಿದೆ ನೋಡಿ, ಗಂಗಾ ಯಮುನಾ ಸರಸ್ವತಿ ಸಂಗಮದಲ್ಲಿ ಕುಂಭಮೇಳ ಅಂತ. ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಮಹಾಕುಂಭಮೇಳ. ಗಂಗೆಯಲ್ಲಿ ಮಿಂದೆದ್ದರೆ, ಅದು ಕೂಡ ಕೆಲವು ಪರ್ಟಿಕ್ಯುಲರ್ ಪ್ಲೇಸ್ಗಳಲ್ಲಿ ಮಿಂದೆದ್ದರೆ ನಾವು ಮಾಡಿದಂಥ ಪಾಪಗಳೆಲ್ಲ ಪರಿಹಾರ ಆಗತ್ತೆ ಅಂತೇಳಿ ಮುಕ್ತಿ ಪಥಕ್ಕೆ ಸಾಗುವಂಥವ್ರಿಗೆ ಇರುವಂಥದ್ದು. ಅಂದ್ರೆ ಈ ಭೂಮಿಯಲ್ಲಿದ್ದು ಇನ್ನೂ ಎಂಜಾಯ್ ಮಾಡಬೇಕು, ಜಾಲಿ ಜಾಲಿ ಆಗಿರ್ಬೇಕು ಅಂತಂದ್ರಲ್ಲ, ಎಲ್ಲವೂ ಆಗಿದೆ, ನಾನು ಇದಾಯ್ತು ಮನುಷ್ಯನಿಗೆ ಅನಿಸ್ಬಿಡ್ತದೆ, ಸಾಕು ಭೂಮಿ ಮೇಲಿನ ಜನ್ಮ ಸಾಕು, ಇನ್ನು ಭಗವಂತನಲ್ಲಿ ನಾವು ಲೀನವಾಗಿ ಬಿಡ್ತೀವಿ ಅನ್ನುವಂಥದ್ದಿದ್ದವರು ಅಲ್ಲಿ ಗಂಗೆಯಲ್ಲಿ ಮಿಂದಾಗ ಅವರ ಎಲ್ಲ ಪಾಪಗಳ ನಾಶ ಆಯಿತು ಅಂತ ಲೆಕ್ಕ. ಈಗ ಸಾಧಾರಣವಾಗಿ ಹಿಂದೂ ನಂಬಿಕೆಗಳ ಪ್ರಕಾರ ಏನಪ್ಪಾ ಅಂತಂದ್ರೆ, ಈಗ ಕೆಲವರು ಇದಾಗ್ತಾರೆ, ಯಾವುದು ರುದ್ರಾಕ್ಷಿ ಹಾಕ್ತಾರಲ್ಲ, ರುದ್ರಾಕ್ಷಿ ಹಾಕಬೇಡಿ ಅಂತಾರೆ ತುಂಬಾ ಜನ. ಈ ಗಂಡ ಹೆಂಡತಿ ಮಕ್ಕಳು ಬಿಸ್ನೆಸ್ ಇದ್ದವರು ಅದನ್ನ ಹಾಕಿದ್ರೆ ಅಂದ್ರೆ ಅದು ಮುಕ್ತಿಯ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ. ಅದನ್ನ ಹಾಕಿದಾಗ ತುಂಬಾ ತೊಂದರೆ ಆಯ್ತು ಅಂತ ಕೆಲವರು ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ಈ ನಿಮ್ಗೇನೆಲ್ಲ ನಿಮ್ಮ ಪಾಪಗಳೆಲ್ಲ ಬೇಗ 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 ಬಂದ್ಬಿಡುತ್ತೆ ಅಂತ. 50 ವರ್ಷದಲ್ಲಿ ಬರೋದು 1 ವರ್ಷದಲ್ಲಿ ಬಂದ್ಬಿಡುತ್ತೆ, ಬ್ಯಾಕ್ ಟು ಬ್ಯಾಕ್. ಅಂದ್ರೆ ನಿಮ್ ಇದೆಲ್ಲ ಮುಗಿಸ್ಬಿಟ್ಟು ಹೋಗ್ಬೇಕು ಅಂತ. ಯಾವುದೇ ಒಂದು ಹಿಂದೂ ಧರ್ಮದ ನಂಬಿಕೆ ಏನಪ್ಪಾ ಅಂತಂದ್ರೆ, ನೀವು ಯಾವ್ದಾದ್ರೂ ಪಾಪಗಳನ್ನ ಮಾಡಿದ್ರೆ, ಪೂರ್ವಜನ್ಮದ ಪಾಪ, ಅದನ್ನ ಕಂಪ್ಲೀಟ್ ಮಾಡಿನೇ ಹೋಗ್ಬೇಕು, ನಿಮ್ಮ ಡಿಸೈರ್ಗಳನ್ನ ಮುಗಿಸಿ ಹೋಗ್ಬೇಕು. ಎಲ್ಲ ಕ್ಲಿಯರ್ ಆದ ನಂತರ ನೀವು ಮುಕ್ತಿ ಮಾರ್ಗಕ್ಕೆ ಹೋಗೋದು ಅಂತೇಳಿ ಇಂಥ ಬೇರೆ ಬೇರೆ ಕಲ್ಪನೆ, ನಂಬಿಕೆ, ತಪ್ಪು ಮಾಡಿದಂಥ ತಪ್ಪುಗಳು. ಒಂದಂತೂ ಬಹಳ ಸ್ಪಷ್ಟ, ಗಂಗೆ ನೀರಲ್ಲಿ ಈಗಲೂ ಸೈನ್ಸ್ಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ನೀವೊಂದು ಮಿನರಲ್ ವಾಟರ್ ಇದೆಯಲ್ಲ, ಬಾಟಲ್ ಮಿನರಲ್ ವಾಟರ್ ತಗೊಂಬಂದಿಲ್ಲಿ ಇಡಿ ಮನೆಯಲ್ಲಿ, 1 ಲೀಟರ್ ಗಂಗೆಯನ್ನು ತಂದಿಡಿ. ನಿಮಗೆ ಕೆಲವು ದಿನಗಳ ನಂತರ ಮಿನರಲ್ ವಾಟರ್ ಹಾಳಾಗ್ಬಿಡ್ತದೆ. ಗಂಗೆ ಅದು ಏನು ಅಂತ ಇನ್ನೂ ತನಕ ಗೊತ್ತಾಗಿಲ್ಲ, ಏನೋ ಇದೆ ಅದು. ಹಾಗಾಗಿ ಆಮೇಲೆ ನಾವೇನ್ ಮಾಡಿದ್ವಿ, ನಮ್ಮ ಒಂದು ಕೆಟ್ಟ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಎಲ್ಲವನ್ನು ನೀರಿಗೆ ಹಾಕ್ಬಿಡೋದು. ಆ ಊದುಬತ್ತಿ ಮತ್ತೊಂದು ಮಗದೊಂದು ಹಾಗಂತ ಹಾಕಬಾರ್ದು ಅಂತಲ್ಲ. ಈಗ ನಮ್ಮಲ್ಲಿ ಒಂದು ಪಿಂಡ ಪ್ರದಾನ ಇದಿರ್ತದೆ. ಆ ಪಿಂಡ ಪ್ರದಾನದಲ್ಲಿ ಅನ್ನ ಮತ್ತೊಂದೆಲ್ಲ ಇರ್ತದೆ. ಅದ್ಯಾಕೆ ಹಾಕ್ತಾರೆ ಅಂತಂದ್ರೆ, ಮೀನುಗಳಿಗೆ ಆಹಾರ ಮತ್ತೊಂದು ಅಂತೇಳಿ. ನೀವು ಅದಕ್ಕೆ ಆ ಪ್ಲಾಸ್ಟಿಕ್ ಕವರು, ಸೋಪು, ಆಮೇಲೆ ಊದುಬತ್ತಿ ಎಲ್ಲವನ್ನು ನೀರಿಗೆ ಹಾಕ್ಬಿಡ್ತೀವಿ. ಅದು ನೀವು ಅರ್ಥ ಮಾಡ್ಕೋಬೇಕು. ಬಟ್ಟೆ ಹಾಕ್ಬಿಡೋದು ಹಂಗಲ್ಲ ಅಂತೇಳಿ. ಇವತ್ತು ನಮಾಮಿ ಗಂಗೆ ಅಂತ ನರೇಂದ್ರ ಮೋದಿ ಅವರು ಮಾಡಿದಾಗ ತುಂಬಾ ಜನ ಅದನ್ನು ತಮಾಷೆ ಮಾಡಿದ್ರು. ಆಯ್ತಾ, ಮತ್ತೆ ಏನ್ ಮಾಡ್ಬೇಕಂತೆ, ಬರೀ ಟೀಕೆ ಹಾಳು ಮಾಡಿ ಆಗಿದೆ ಎಲ್ಲವೂ. ನಮಾಮಿ ಗಂಗೆ ಇಷ್ಟೊಂದು ಖರ್ಚು, ಮತ್ತೆ ಏನ್ ಗಪ್ಪ ಮಾಡ್ಬೇಕು, ವೃಷಭಾತಿ ತರ ಮಾಡ್ಬೇಕಾ? ಒಬ್ಬ ಪ್ರಯತ್ನ ಪಡ್ತಾ ಇದ್ದಾನೆ, ಅಟ್ಲೀಸ್ಟ್ ಸಪೋರ್ಟ್ ಮಾಡ್ಬೇಕು, ಅಟ್ಲೀಸ್ಟ್ ಅಲ್ಲಿ ನೀಟಾಗಿ ಬರ್ತಾ ಇದೆ. ಬನ್ನಿ ಈಗ ಇರ್ಲಿ, ಗಂಗೆಯ ತಟದಲ್ಲಿ ನಮ್ಮ ರಂಜಿತ್ ಶಿರಿಯಾರ್ ಇದ್ದಾರೆ. ಒಂದು ಕಡೆ ನೀವು ಎಲ್ಲಿ ಅಯೋಧ್ಯೆಯಲ್ಲಿ ನಾವು ಕಳೆದ ವರ್ಷ ಹೋಗಿದ್ವಿ, ಜನವರಿ 22ನೇ ತಾರೀಕಿಗೆ. ಆಮೇಲೆ ವೈಕುಂಠದಲ್ಲಿ, ತಿರುಪತಿಯಲ್ಲಿ ನೋಡಿದ್ರಿ. ಈಗ ಫುಲ್ ರೆಡಿ ಆಗಿದ್ದಾರೆ ರಂಜಿತ್ ಶಿರಿಯಾರ್. ರಂಜಿತ್, ನಿಮ್ಗೆ ಫುಲ್ ತಗೊಳ್ಳಿ. ಖಂಡಿತವಾಗ್ಲೂ ಕೂಡ ಜಯಪ್ರಕಾಶ್ ಶೆಟ್ರೆ, ಹರ ಹರ ಮಹಾದೇವ್. ನೋಡಿ ಜಯಪ್ರಕಾಶ್ ಶೆಟ್ರೆ, ನಾನೀಗ ನಿಂತಿರುವಂತ ಜಾಗ ಪಾವಿತ್ರ್ಯವಾದಂತ ಸಂಗಮದ ಜಾಗ. ಈ ಸಂಗಮದ ಜಾಗದಲ್ಲಿ ಯಮುನಾ, ಸರಸ್ವತಿ ಮತ್ತೆ ಗಂಗಾ ನದಿಗಳು ಸಂಧಿಸುವಂತ ಜಾಗದ ಈ ಪುಣ್ಯ ನೆಲದಲ್ಲಿದ್ದೀನಿ. ನಮ್ಮ ಜೀವಿತಾವಧಿಯಲ್ಲಿ, ನಮ್ಮೆಲ್ಲರ ಜೀವಿತಾವಧಿಯಲ್ಲಿ ಈ ಮಹಾಕುಂಭವನ್ನ ನೋಡ್ತಿರೋದೇ ನಮ್ಮೆಲ್ಲರ ಭಾಗ್ಯ ಅಂತ ಹೇಳ್ಬೋದು ಜಯಪ್ರಕಾಶ್ ಶೆಟ್ರೆ. ನೋಡಿ, ಬೆಳಿಗ್ಗೆಯಿಂದಲೂ ಕೂಡ ಲಕ್ಷಾಂತರ ಜನ ಈ ಸಂಗಮದ ಸ್ಥಳದಲ್ಲಿ ಬಂದು ಸ್ನಾನ ಮಾಡ್ತಾ ತಮ್ಮೆಲ್ಲ ಇಷ್ಟಾರ್ಥಗಳು, ತಮ್ಮ ಪಾಪ ಕರ್ಮಗಳನ್ನ ತೊಳೆಯೋದಕ್ಕೆ ಸಂಗಮಕ್ಕೆ ಬಂದು ಸ್ನಾನ ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಜಯಪ್ರಕಾಶ್ ಶೆಟ್ರೆ, ಇಲ್ಲೊಬ್ರು ತಾಯಿ ನಿಂತಿದ್ದಾರೆ. ಆ ತಾಯಿಯನ್ನು ಮಾತಾಡಿಸ್ತೀನಿ. ಅವ್ರ ಕೈಯಲ್ಲಿ ಒಂದು ಬುಟ್ಟಿ ಇದೆ ಜಯಪ್ರಕಾಶ್ ಶೆಟ್ರೆ. 1 ನಿಮಿಷ ಅಮ್ಮ. ಆ ಬುಟ್ಟಿಯಲ್ಲಿ ಒಂದು ದೀಪ ಇದೆ ನೋಡಿ ಜಯಪ್ರಕಾಶ್ ಶೆಟ್ರೆ. ಇದು ಕಾಗದದ ದೋಣಿ. ಇದು ಆ ದೋಣಿಯಲ್ಲಿ ಹೂಗಳನ್ನು ಹಾಕಿದ್ದಾರೆ. ಒಂದು ಮಣ್ಣಿನ ಹಣತೆ ಇದೆ, ಒಂದು ದೀಪ ಇದೆ. ಈ ದೀಪಕ್ಕೆ
ದೀಪವನ್ನ ಹಚ್ಚಿಸಿ ಈ ಗಂಗಾ ಮಾತೆಲೆ ನಾವು ಮಾಡಿದ್ವಿ, ಕೆಲವೇ ಕ್ಷಣದ ಹಿಂದೆ ನಾವು ಮಾಡಿದ್ವಿ. ಇದನ್ನ ನೀರಿಗೆ ಬಿಟ್ರೆ ನಾವೇನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿರ್ತೀವಿ ಆ ಸಂಕಲ್ಪ ಎಲ್ಲವೂ ಕೂಡ ಈ ಗಂಗಾ ಮಾತೆ ಈ ಸಂಗಮದಲ್ಲಿರುವಂತ ಮೂರು ತಾಯಿಯರು ಅನುಗ್ರಹಿಸ್ತಾರೆ ಅನ್ನೋ ವಿಚಾರವೂ ಇದೆ. ನೋಡಿ, ಲಕ್ಷಾಂತರ ಜನ, ನಾವು ಒಂದು ಸಂಧಿಯಲ್ಲಿದ್ದೀವಿ ಜಯಪ್ರಕಾಶ್ ಶೆಟ್ರೆ, ಉದ್ದಕ್ಕೂ ಕೂಡ ಈ ಸಂಗಮದ ಉದ್ದಕ್ಕೂ ಕೂಡ ಭಕ್ತರಿದ್ದಾರೆ. ಅವರೆಲ್ಲರೂ ಕೂಡ ಇಲ್ಲಿ ಮಿಂದೇಳ್ತಾ ಇದ್ದಾರೆ. ಕುಂಭಮೇಳ ಆರಂಭ ಆಗೋದು ಇದೇ 13ನೇ ತಾರೀಕಿನಿಂದ ಶಾಹಿ ಸ್ನಾನದೊಂದಿಗೆ ಕುಂಭಮೇಳ ಆರಂಭ ಆಗುತ್ತೆ. ಆದ್ರೆ ಇವತ್ತಿನಿಂದಲೇ, ಇವತ್ತಂತೇಳಿ ಅಲ್ಲ, ಸುಮಾರು ಒಂದು ವಾರದಿಂದಲೇ ಈ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡ್ತಿದ್ದಾರೆ ಭಕ್ತರು. ಮತ್ತೆ ಇನ್ನೊಂದು ನೋಡಿ, ಅವರ ಕೈಯಲ್ಲಿ ಒಂದು ಸ್ಟೀಲ್ನ ಬಕೆಟ್ ಇದೆ. ಆ ಬಕೆಟ್ ನಲ್ಲಿ ಹಾಲಿದೆ. ಆ ಹಾಲನ್ನ ಗಂಗಾ ಮಾತೆ ಅವ್ರಿಗೆ ಕೊಡಿ. ಹಾಲನ್ನ ಗಂಗಾ ಮಾತೆಗೆ ಅರ್ಪಿಸಿದ್ದೆ ಆದ್ರೆ ಪಾವಿತ್ರ್ಯವಾದಂತ ಪೂಜೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಮತ್ತೆ ಬೇರೆ ಬೇರೆ ಕಡೆಗಳಿಂದ ಬಂದಿರುವಂತ ಜನ ಈ ಗಂಗಾ ಜಲ, ಈ ಸಂಗಮದಲ್ಲಿ ಸಂಧಿಸುವಂತ ಈ ಪವಿತ್ರವಾದ ನೀರನ್ನ ತಮ್ಮ ಒಂದು ಕೈಯಲ್ಲಿರುವಂತ ಬಾಟಲ್ ನಲ್ಲಿ ತುಂಬಿಕೊಂಡು ಹೋಗ್ತಿರೋದನ್ನ ಗಮನಿಸ್ತಾ ಇದ್ದೀವಿ. ನೀವು ಹೇಳ್ತಾ ಇದ್ರಿ, ಒಂದು ಮಿನರಲ್ ವಾಟರ್ ಮತ್ತೊಂದು ಗಂಗಾ ಜಲ ಎರಡನ್ನೂ ಕೂಡ ಇಟ್ರೆ ಯಾವ್ದು ಹಾಳಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ವಿಚಾರ ಮಾಡ್ತಾ ಇದ್ರಿ. ನೋಡಿ, ಬಂದಿರುವ ಭಕ್ತರು ಬೇರೆ ಬೇರೆ ಊರುಗಳಿಂದ, ದೇಶದ ವಿದೇಶದ ಬೇರೆ ಬೇರೆ ಊರುಗಳಿಂದ ಬರುವಂತ ಭಕ್ತರು ಈ ರೀತಿಯ ಗಂಗಾ ಜಲವನ್ನು ತೆಗೆದುಕೊಂಡು ಹೋಗ್ತಾರೆ. ಕೈಸಾ है सर, क्या है सर? ये सर गंगा जल है, बहुत पवित्र माना जाता है। पूजा पाठ में इसको यूज होता है। पवित्र जल है गंगा जल। हाँ, किधर से आया सर? मैं यूपी गोरखपुर से आ रहा हूँ। कुंभ मेला कैसा है सर? बहुत बढ़िया सर। ಹರ ಹರ ಮಹಾದೇವ್. हर महादेव, हर हर ನೋಡಿ, महादेव। ಚಿಕ್ಕ ಮಕ್ಕಳಿಂದ ಹಿಡಿದು, ಸಣ್ಣವರಿಂದ ಹಿಡಿದು, ಯುವಕರಿಂದ ಹಿಡಿದು, ವೃದ್ಧರಿಂದ ಹಿಡಿದು, ನೋಡಿ ಇಲ್ಲೊಬ್ರು ಅಪ್ಪಾಜಿ ಇದ್ದಾರೆ, ಅವ್ರಿಗೆ ನಡಿಲಿಕ್ಕೆ ಆಗೋದಿಲ್ಲ, ಕೈಯಲ್ಲಿ ಕೋಲ್ ಹಿಡ್ಕೊಂಡಿದ್ದಾರೆ, ಊರುಗೋಲ್ ಹಿಡ್ಕೊಂಡಿದ್ದಾರೆ. ಆದ್ರೂ ಕೂಡ ಈ ಮಹಾ ಕುಂಭಮೇಳ ನಮ್ಮ ಜೀವಿತಾವಧಿಯಲ್ಲಿ ಅನ್ನೋದು ನೋಡಿ, ಕೆಲವರು ಇಲ್ಲಿ ಸೆಲ್ಫಿ ಕ್ಲಿಕ್ಕಿಸ್ತಾ ಇರೋದನ್ನ ನೋಡಿ, ಹಣೆ ಮೇಲೆ ಈ ಒಂದು ಮಹಾ ಕುಂಭವನ್ನ ನೋಡೋದಕ್ಕೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಬರ್ತಾರೆ. ಇನ್ನೂ ಕೂಡ 44 ದಿನಗಳ ಕಾಲ ಇಲ್ಲಿ ಮೇಳೈಸುವಂತ ಸನಾತನ ಸಂಗಮ ಇದೆಯಲ್ಲ, ಅದು ನಮ್ಮ ದೇಶದ ಒಂದು ವಿಭಿನ್ನವಾದಂತ ಸಂಪ್ರದಾಯ. ಮತ್ತೆ ವಿಶ್ವವೇ ಇಂದು ಈ ಮಹಾ ಕುಂಭವನ್ನ ತಿರುಗಿ ನೋಡುವಂತ ಒಂದು ಜಾಗತಿಕವಾದಂತ ಸಂಗಮದ ಈ ಒಂದು ಆಚರಣೆ, ಈ ಸಮಯದಲ್ಲಿ ನೀವು ಎಲ್ಲರೂ ಇದ್ದೀವಿ ಅನ್ನೋದೇ ಒಂದು ಭಾಗ್ಯ ಜಯಪ್ರಕಾಶ್ ಶೆಟ್ರೆ. ಇದು ಒಂದು ಸ್ಥಳದ ಮಹತ್ವ. ಇಲ್ಲಿ ನಾಗಾ ಸಾಧುಗಳು ಬರ್ತಾರೆ, ನಿಮಗೆ ಹಠ ಸಾಧುಗಳು ಬರ್ತಾರೆ. ಹಠ ಸಾಧನೆ ಅಂತ ನಿಮಗೆ ನೆಕ್ಸ್ಟ್ ರಂಜಿತ್ ತೋರಿಸ್ಬೋದು. ಹಿಂಗೆ ಅಂತಂದ್ರೆ ಕೈಯಲ್ಲಿ ಹಿಂಗೆ ಎತ್ತಿರ್ತಾರೆ. ಹಠ ಸಾಧನೆ, ಹಠ ಸಾಧುಗಳು ಅಂತ ಕರೀತಾರೆ. ಇದನ್ನ ನಿಲ್ಸೋದೇ ಇಲ್ಲ ಅಂತ ಜೀವನ ಪರ್ಯಂತ ಹಿಂಗೆ ಇರುತ್ತೆ. ಕೆಲವರು ಹಿಂಗೆ ಕಾಲನ್ನು ತೆಗೆದು ಹಿಂಗೆ ಕುತ್ತಿಗೆ ಹಾಕಿರ್ತಾರೆ, ಹಂಗೆ ಇರ್ತಾರೆ ನಾಗಾ ಸಾಧುಗಳು. ನಾಗಾ ಸಾಧುಗಳೆಲ್ಲ ಹೆಂಗೆ ಅಂತಂದ್ರೆ, ಈ ಹಿಂದೂ ಧರ್ಮಕ್ಕೆ ತೊಂದರೆ ಉಂಟಾದಾಗ ಅವ್ರದ್ದೊಂದು ಟೀಮ್ ಇದ್ದಂಗೆ, ಅವ್ರ ಟೀಮ್ ಬರ್ತಾರೆ. ಅಯೋಧ್ಯೆಯಲ್ಲಿ ನೋಡಿದ್ವಿ, ಅವರೆಲ್ಲ ಬಂದಿರ್ತಾರೆ. ಆದ್ರೆ ಅಯೋಧ್ಯೆಗಿಂತಲೂ ಜಾಸ್ತಿ ಬರ್ತಾರೆ, ಯಾಕಂದ್ರೆ ಅವ್ರಿಗೆ ನಾಗಾ ಸಾಧುಗಳಿಗೆಲ್ಲ ಇದು ಬಹಳ ಪರಮ ಪವಿತ್ರ. ಇಲ್ಲಿ ಒಂದು ಬರೋದಿಲ್ಲ, ನನ್ನ ಪ್ರಕಾರ ಅಘೋರಿಗಳೊಂದು ಬರೋದಿಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಅವ್ರಿಗೆ ಈ ನೀರು ಏನೋ ಸೆಟ್ ಆಗೋದಿಲ್ಲ, ಆ ಥರ ಒಂದಿದೆ ನನಗೆ. ನಾನು 9 ಗಂಟೆಗೆ ಕರೆಕ್ಟಾಗಿ ಹೇಳ್ತೀನಿ ಏನು ಅಂತ ಅಂದ್ಬಿಟ್ಟು. ಬಟ್ 12 ವರ್ಷಕ್ಕೊಮ್ಮೆ ನಡೆಯುವಂಥ, ನೀವು ಕೇಳ್ಬೋದು ಇದನ್ನ ಡೈಲಿ ಸ್ನಾನ ಮಾಡಿ ಅಲ್ಲ, ಅದು ಆ ಗಂಗಾ ನದಿ, ಯಮುನಾ, ಗಂಗಾ ಯಮುನಾ ಸರಸ್ವತಿ, ವಿಶೇಷವಾಗಿ ಗಂಗಾ ಯಮುನಾ, ಇದು ಸರಸ್ವತಿ ನಮಗೆ ಗುಪ್ತಗಾಮಿನಿ ಆಗಿ ಹರಿತಾಳೆ ಅನ್ನುವಂಥದ್ದು. ಮೊನ್ನೆ ಯಾವುದೋ ರಾಜಸ್ಥಾನದಲ್ಲಿ ಮತ್ತೆ ನೀರು ಬಂತು, ಹಿಂಗೆಲ್ಲ ವಿಚಾರಗಳಿತ್ತು, ಗುಪ್ತಗಾಮಿನಿಯಾಗಿ ಹರಿತಾಳೆ ಅಂತ. ಆ ಸಂದರ್ಭ, ಆ ಟೈಮಲ್ಲಿ ಅದು ಬಹಳ ಪವಿತ್ರವಾಗಿರ್ತದೆ ಅನ್ನೋ ಕಾರಣಕ್ಕಾಗಿ ಬಹುಶಃ ಅನೇಕ ದಿನಗಳ ಕಾಲ ನಾವು ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇರ್ತೀವಿ. ಬಹುಶಃ ಅಯೋಧ್ಯೆಯಿಂದ ನಾವು ಹೆಂಗ್ ಕೊಟ್ಟಿದ್ವು ನಮ್ಗೆ ಈಗಲೂ ಬಹಳ ಒಂಥರ ಮೈ ಜುಮ್ಮ ಅನ್ನತ್ತೆ. ಯಾಕಂದ್ರೆ ಈಗ ನೋಡಿ, ಅಯೋಧ್ಯೆಗೆ ಬಂದಂಥವರೆಲ್ಲ ಹೆಂಗೆ ಅಂತಂದ್ರೆ, ನೀವು ತಿರುಪತಿ ತಿಮ್ಮಪ್ಪ, ನಾನು ಹೇಳಿದೆ ವೈಷ್ಣವರು, ಶೈವರು, ಶಾಕ್ತಿಯರು, ಸ್ಕಂದ ಅಂದ್ರೆ ಯಾರನ್ನ ನಮ್ಮ ಸುಬ್ರಹ್ಮಣ್ಯನ ಆರಾಧಿಸುವವರು, ಅದಕ್ಕೊಂದು ವರ್ಗ ಅಂತಿರುತ್ತೆ. ಇವ್ರೆ ಈ ತರ ಇರ್ತಾರೆ ಅಂತ ಹೇಳಿ. ನಾವು ಅಯೋಧ್ಯೆಗೆ ಹೋದಾಗ ಪ್ರತಿಯೊಬ್ಬರು ಕೂಡ ಬಂದಿದ್ರು, ಎಲ್ಲರೂ ಅಂದ್ರೆ ಎಲ್ಲ, ಅಂದ್ರೆ ಶ್ರೀರಾಮಚಂದ್ರ ಏನಂತಂದ್ರೆ ಭಾರತದ ದೊರೆ. ಶ್ರೀರಾಮಚಂದ್ರ ಭಾರತದ ದೊರೆ, ಅವನಂತ ದೊರೆಯನ್ನು ನಾವು ನೋಡ್ಲೇ ಇಲ್ಲ ಅಂತೇಳಿ. ಸೊ ಆಗಿರುವಾಗ ಅವನ ಆಡಳಿತಾವಧಿಯಲ್ಲಿ ಎಲ್ಲರೂ ಕೂಡ ಎಲ್ಲ ಧರ್ಮ ಮತ್ತು ಎಲ್ಲದಕ್ಕೂ ಕೂಡ ಅವಕಾಶಗಳಿತ್ತು ಆ ಒಂದು ಇದರಲ್ಲಿ. ಓಕೆ, ಕುಂಭಮೇಳದ ಬಗ್ಗೆ ಕೂಡ ಇವತ್ತು ಫುಲ್ ಎಲ್ಲ ರಿಲಿಜಿಯಸ್ ಡಿವೋಷನಲ್ ಮಾಹಿತಿಗಳು ಜಾಸ್ತಿ ಕೊಡ್ತಾ ಹೋದ್ವಿ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ, ಕಲರ್ 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 ಕಲರ್